ಮೈಸೂರು ದಸರಾ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಅದ್ಭುತ ಹಳೆಯ ಗಾಡಿಗಳು, ಸ್ಕೂಟಿ, ಬೈಕ್ಗಳೆಲ್ಲ ಅದ್ಭುತವಾಗಿದೆ. ನಾನು ಈ ಪ್ಲೇಸ್ ಇದೆಯಲ್ಲ, ಮೈಸೂರಿನ ಹೆಬ್ಬಾಳದ ಇಂಡಸ್ಟ್ರಿಯಲ್ ಏರಿಯಾ ಪ್ಲೇಸಲ್ಲಿ ಇಲ್ಲೆಲ್ಲ ವಸ್ತು ಪ್ರದರ್ಶನ ನಡೀತಿದೆ. ಬೈಕ್ಗಳ, ಹಳೆ ಬೈಕ್ಗಳ ಪ್ರದರ್ಶನ ಆಗ್ತಿದೆ. ನೀವು ಬಂದು ವಿಸಿಟ್ ಮಾಡ್ಬೋದು. ನೀವು ರಾತ್ರಿ ಆದರೆ ಮೈಸೂರು ಲೈಟಿಂಗ್ ನೋಡೋದಲ್ಲ, ಇಲ್ಲಿ ಬಂದು ನೋಡಿ. ತುಂಬ ಹಳೆಯದಾದ ಬೈಕ್ಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಸಾಕಷ್ಟು ಹಳೆಯದಾದ ಬೈಕು, ಸುಮಾರು 25 ವರ್ಷಗಳ ಹಳೆಯ ಬೈಕ್ಗಳನ್ನು ಈಗ ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಬರ್ಬೋದು. ಸುಮಾರು ಒಂದು 30-40 ವರ್ಷದ ಹಳೆ ಬೈಕ್ಗಳು, ವಿಧವಾದ ಬೈಕ್ಗಳು. ನೀವು ಒಂದು ಕಡೆ ಲೂನಾ, ಮತ್ತೊಂದು ಕಡೆ RX 100 ಹಳೆಯ ಬೈಕ್ಗಳು. ಯಾವ ಬೈಕ್ಗಳನ್ನು ನೋಡೇ ಇಲ್ಲ, ಇಲ್ಲಿ ತಂದಿಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ಯಾಕಂದರೆ ಇನ್ನೂ ಎಲ್ಲ ಕಂಡೀಷನ್ ಇದ್ದಾವೆ, ವರ್ಕ್ ಆಗ್ತಿದ್ದಾವೆ, ಸಂಗ್ರಹಣ ಮಾಡಿಟ್ಟಿದ್ದಾರೆ. ತುಂಬ ಟೈರ್ಗಳೆಲ್ಲ ಹೊಸವಾಗಿದೆ. ಬಣ್ಣವನ್ನು ಒಂದು ಎಲ್ಲಿ ಸ್ಕ್ರ್ಯಾಚ್ ಆಗಿಲ್ಲ. ಎಲ್ಲವೂ ನೋಡ್ತಿರ್ಬೋದು. ರಾಯಲ್ಸ್ ಬೈಕು, ಮತ್ತೊಂದು ಕಡೆ RX ಬೈಕು, ಮತ್ತೊಂದು ಕಡೆ ಯಮಹಾ ಬೈಕು, ಸ್ಕೂಟಿ, ಹೀಗೆ ಚೇತ ಎಲ್ಲ ಬೈಕ್ಗಳನ್ನ ಇಲ್ಲಿ ನಿರ್ಮಾಣಗೊಂಡಿದೆ. ತುಂಬ ಹಳೆಯ ಸುಜುಕಿ ಬೈಕು, ತುಂಬ ಅದ್ಭುತವಾಗಿದೆ. ಈ ಒಂದು ಸಂಗ್ರಹಣೆ ಇದೆಲ್ಲ, ಇದು ಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ಒಂದು 50ಕ್ಕೂ ಹೆಚ್ಚು ಹಳೆಯ ಬೈಕ್ಗಳನ್ನು ತಂದಿಟ್ಟಿದ್ದಾರೆ. ವಿಧವಾದ ಬೈಕ್ಗಳು, ತುಂಬ ಹಳೆಯ ಬೈಕ್ಗಳು. ಇದೇನಪ್ಪ, ಯಾಕಂದರೆ ಈಗಿನ ಜನ್ರೇಷನ್ಗೆ ತುಂಬ ಇಷ್ಟ ಆಗುತ್ತೆ. ಇಂಥ ಬೈಕ್ಗಳನ್ನು ಈಗ ಕೇಳ್ತಿದ್ದಾರೆ. ಆದರೂ ಇವೆಲ್ಲ ಮಾರ್ಕೆಟಿಗೆ ಸಿಗಲ್ಲ, ಬೇರೆ ಡಿಸೈನಲ್ಲಿ ಸಿಗ್ಬೋದು. ಈ ಬೈಕ್ ಮಾತ್ರ ಸಿಗೋದ, ತುಂಬ ಹಳೆಯದಾಗಿದೆ. ಮತ್ತೊಂದು ಕಡೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ BSA ಬೈಕ್ ನೋಡಿ, ಎಷ್ಟು ಅದ್ಭುತವಾಗಿದೆ. ತುಂಬ ಹಳೆಯ ಬೈಕ್ ಇದು. ಈ ಒಂದು ಬೈಕ್ನ ವಿಶೇಷತೆ ನೋಡಿ, ಎಷ್ಟು ಸುಂದರವಾಗಿದೆ. ಮತ್ತೊಂದು ಕಡೆ ಈ ಚಿಕ್ಕ ಮಕ್ಕಳಿಗೆ ಬೈಕ್, ಈಗ ರೇಸಿಂಗ್ ಮಾಡಲ್ವಾ, ಆ ರೀತಿ ಹಳೆಯ ಬೈಕ್ಗಳನ್ನ ಇಟ್ಟಿದ್ದಾರೆ. ಇದು BSA ಬೈಕು. ಇದು ತುಂಬ ಹಳೆಯದಾದ ಬೈಕು. ಎಷ್ಟು ವರ್ಷಗಳ ಹಳೆಯದಾದ ಬೈಕ್ ಸರ್ ಇದು? 102 ವರ್ಷ ಸರ್ ಇದು. ಇದು ಮತ್ತೆ ಇದು ಏನಂತಂದ್ರೆ, ಇದು ಹ್ಯಾಂಡ್ ಗೇರು ಸರ್. ಇದು ಆರಾನ್ ಎಲ್ಲ ಹ್ಯಾಂಡ್ ಸರ್. ಇದು ಇಲ್ಲಿ ನೋಡಿ, ಆರಾನ್ ಮಾಡ್ತೀನಿ ಅಂದ್ರೆ ಹ್ಯಾಂಡ್ ಆರಾನ್. ಇದು ಹ್ಯಾಂಡ್ ಆರಾನು ಮತ್ತೆ ಗೇರು ಸರ್. ಇಲ್ಲಿ ಹ್ಯಾಂಡ್ ಗೇರು ಸರ್, ಹ್ಯಾಂಡ್ ಗೇರು ಸರ್. ಇದು 1925 ಸರ್ ಇದ್ರದ್ದು. ಇಲ್ಲಿ ಎಲ್ಲಾ ತರ ನಿಮಗೆ 100 ವರ್ಷ, 30, 40, 50 ಆ ಒಂದು ವಿಧವಾದ ಎಲ್ಲಾ ತರ ಟೂ ವೀಲರ್ಸ್ಗಳು ಇದೆ ಸರ್ ನಮ್ಮ ಹತ್ರ. ಸಾಕಷ್ಟು ಜನ ನೋಡಕ್ ಬರ್ತಿದ್ದಾರೆ, ಮೈಸೂರು ದಸರಾಗೆ ಬರ್ತಿದ್ದಾರೆ, ಇಲ್ಲಿ ಸಹ ಬರ್ತಿದ್ದಾರೆ. ಹೇಗೆ ಬರ್ತಾ ಇದ್ದಾರೆ ಸರ್, ತುಂಬಾ ಜನ ಬರ್ತಾ ಇದ್ದಾರೆ. ಅವರೇ ಕೇಳ್ತಾ ಇದ್ದಾರೆ, ಶನಿವಾರ ಭಾನುವಾರ ರಜಾ ಇರೋ ಟೈಮಲ್ಲಿ ಒಂದು ಇದು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕಲೆಕ್ಷನ್ ಎಲ್ಲಿ ಸಿಗಲ್ಲ, ಇಲ್ಲಿ ನೋಡಕ್ಕಾಗಲ್ಲ. ಎಲ್ಲೂ ಸಿಗಲ್ಲ ಸರ್. ನಮ್ಮ MGS ವಿಂಟೇಜ್ ಸಂಸ್ಥೆಯಲ್ಲಿ ಮಾತ್ರ ಸರ್ ಇದು. ನೋಡ್ತಿರ್ಬೋದು, ಹ್ಯಾಂಡ್ ಗೇರ್ ಇದೆ ಇಲ್ಲಿ. ಮತ್ತೊಂದು ಕಡೆ ಆರ್ನ್ ಇದೆ. ಇದು ಹ್ಯಾಂಡ್ ಆರ್ನ್. ಇದು 1935 ತುಂಬ ಹಳೆಯ ಬೈಕ್. ಇದು 102 ಇದು. ನೋಡಿ ಯಾವ ರೀತಿ ಇದೆ ಈ ಸಿಸ್ಟಮ್, ನೋಡಿ ಡಿಸೈನ್ ನೋಡಿ, ತುಂಬ ಅದ್ಭುತವಾಗಿದೆ. ಮತ್ತೊಂದು ಕಡೆ BMW ನೋಡಿ, ಆ ಟೈಮಲ್ಲಿ ಹೇಗಿದೆ BMW ಇದು, ಆ ಟೈಮಲ್ಲಿ ಯಾವ ರೀತಿ ಇದೆ. ಈಗ BMW ಹೊಸ ಮಾದರಿಯಲ್ಲಿದೆ, ಬಟ್ ಹಳೆ ಮಾದರಿ ನೋಡಿ BMW ಯಾವ ರೀತಿ ಇದೆ. ತುಂಬ ಖುಷಿ ಆಗುತ್ತೆ ಈ ಒಂದು ಬೈಕ್ ಕಲೆಕ್ಷನ್ ನೋಡಿದ್ರೆ. ನೀವು ಬಂದು ದಸರಾಗೆ ಬಂದರೆ ಈ ಒಂದು ಪ್ಲೇಸ್ಗೆ ಮಿಸ್ ಮಾಡ್ಕೊಳ್ಬೇಡಿ. ವಿಂಟೇಜ್ ಕಾರ್ಗಳು, ಬೈಕ್ಗಳು, ತುಂಬ ಹಳೆಯದಾದ ಬೈಕ್ಗಳು, ಕಾರುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಂದು ನೋಡಿ, ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ದಸರಾ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಅದ್ಭುತ ಹಳೆಯ ಗಾಡಿಗಳು, ಸ್ಕೂಟಿ, ಬೈಕ್ಗಳೆಲ್ಲ ಅದ್ಭುತವಾಗಿದೆ. ನಾನು ಈ ಪ್ಲೇಸ್ ಇದೆಯಲ್ಲ, ಮೈಸೂರಿನ ಹೆಬ್ಬಾಳದ ಇಂಡಸ್ಟ್ರಿಯಲ್ ಏರಿಯಾ ಪ್ಲೇಸಲ್ಲಿ ಇಲ್ಲೆಲ್ಲ ವಸ್ತು ಪ್ರದರ್ಶನ ನಡೀತಿದೆ. ಬೈಕ್ಗಳ, ಹಳೆ ಬೈಕ್ಗಳ ಪ್ರದರ್ಶನ ಆಗ್ತಿದೆ. ನೀವು ಬಂದು ವಿಸಿಟ್ ಮಾಡ್ಬೋದು. ನೀವು ರಾತ್ರಿ ಆದರೆ ಮೈಸೂರು ಲೈಟಿಂಗ್ ನೋಡೋದಲ್ಲ, ಇಲ್ಲಿ ಬಂದು ನೋಡಿ. ತುಂಬ ಹಳೆಯದಾದ ಬೈಕ್ಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಸಾಕಷ್ಟು ಹಳೆಯದಾದ ಬೈಕು, ಸುಮಾರು 25 ವರ್ಷಗಳ ಹಳೆಯ ಬೈಕ್ಗಳನ್ನು ಈಗ ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಬರ್ಬೋದು. ಸುಮಾರು ಒಂದು 30-40 ವರ್ಷದ ಹಳೆ ಬೈಕ್ಗಳು, ವಿಧವಾದ ಬೈಕ್ಗಳು. ನೀವು ಒಂದು ಕಡೆ ಲೂನಾ, ಮತ್ತೊಂದು ಕಡೆ RX 100 ಹಳೆಯ ಬೈಕ್ಗಳು. ಯಾವ ಬೈಕ್ಗಳನ್ನು ನೋಡೇ ಇಲ್ಲ, ಇಲ್ಲಿ ತಂದಿಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ಯಾಕಂದರೆ ಇನ್ನೂ ಎಲ್ಲ ಕಂಡೀಷನ್ ಇದ್ದಾವೆ, ವರ್ಕ್ ಆಗ್ತಿದ್ದಾವೆ, ಸಂಗ್ರಹಣ ಮಾಡಿಟ್ಟಿದ್ದಾರೆ. ತುಂಬ ಟೈರ್ಗಳೆಲ್ಲ ಹೊಸವಾಗಿದೆ. ಬಣ್ಣವನ್ನು ಒಂದು ಎಲ್ಲಿ ಸ್ಕ್ರ್ಯಾಚ್ ಆಗಿಲ್ಲ. ಎಲ್ಲವೂ ನೋಡ್ತಿರ್ಬೋದು. ರಾಯಲ್ಸ್ ಬೈಕು, ಮತ್ತೊಂದು ಕಡೆ RX ಬೈಕು, ಮತ್ತೊಂದು ಕಡೆ ಯಮಹಾ ಬೈಕು, ಸ್ಕೂಟಿ, ಹೀಗೆ ಚೇತ ಎಲ್ಲ ಬೈಕ್ಗಳನ್ನ ಇಲ್ಲಿ ನಿರ್ಮಾಣಗೊಂಡಿದೆ. ತುಂಬ ಹಳೆಯ ಸುಜುಕಿ ಬೈಕು, ತುಂಬ ಅದ್ಭುತವಾಗಿದೆ. ಈ ಒಂದು ಸಂಗ್ರಹಣೆ ಇದೆಲ್ಲ, ಇದು ಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ಒಂದು 50ಕ್ಕೂ ಹೆಚ್ಚು ಹಳೆಯ ಬೈಕ್ಗಳನ್ನು ತಂದಿಟ್ಟಿದ್ದಾರೆ. ವಿಧವಾದ ಬೈಕ್ಗಳು, ತುಂಬ ಹಳೆಯ ಬೈಕ್ಗಳು. ಇದೇನಪ್ಪ, ಯಾಕಂದರೆ ಈಗಿನ ಜನ್ರೇಷನ್ಗೆ ತುಂಬ ಇಷ್ಟ ಆಗುತ್ತೆ. ಇಂಥ ಬೈಕ್ಗಳನ್ನು ಈಗ ಕೇಳ್ತಿದ್ದಾರೆ. ಆದರೂ ಇವೆಲ್ಲ ಮಾರ್ಕೆಟಿಗೆ ಸಿಗಲ್ಲ, ಬೇರೆ ಡಿಸೈನಲ್ಲಿ ಸಿಗ್ಬೋದು. ಈ ಬೈಕ್ ಮಾತ್ರ ಸಿಗೋದ, ತುಂಬ ಹಳೆಯದಾಗಿದೆ. ಮತ್ತೊಂದು ಕಡೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ BSA ಬೈಕ್ ನೋಡಿ, ಎಷ್ಟು ಅದ್ಭುತವಾಗಿದೆ. ತುಂಬ ಹಳೆಯ ಬೈಕ್ ಇದು. ಈ ಒಂದು ಬೈಕ್ನ ವಿಶೇಷತೆ ನೋಡಿ, ಎಷ್ಟು ಸುಂದರವಾಗಿದೆ. ಮತ್ತೊಂದು ಕಡೆ ಈ ಚಿಕ್ಕ ಮಕ್ಕಳಿಗೆ ಬೈಕ್, ಈಗ ರೇಸಿಂಗ್ ಮಾಡಲ್ವಾ, ಆ ರೀತಿ ಹಳೆಯ ಬೈಕ್ಗಳನ್ನ ಇಟ್ಟಿದ್ದಾರೆ. ಇದು BSA ಬೈಕು. ಇದು ತುಂಬ ಹಳೆಯದಾದ ಬೈಕು. ಎಷ್ಟು ವರ್ಷಗಳ ಹಳೆಯದಾದ ಬೈಕ್ ಸರ್ ಇದು? 102 ವರ್ಷ ಸರ್ ಇದು. ಇದು ಮತ್ತೆ ಇದು ಏನಂತಂದ್ರೆ, ಇದು ಹ್ಯಾಂಡ್ ಗೇರು ಸರ್. ಇದು ಆರಾನ್ ಎಲ್ಲ ಹ್ಯಾಂಡ್ ಸರ್. ಇದು ಇಲ್ಲಿ ನೋಡಿ, ಆರಾನ್ ಮಾಡ್ತೀನಿ
ಅಂದ್ರೆ ಆ್ಯಂಡ್ ಆರನ್ ಇದು. ಹ್ಯಾಂಡ್ ಆರನು ಮತ್ತೆ ಗೇರು ಸರ್ ಇಲ್ಲಿ ಹ್ಯಾಂಡ್ ಗೇರು ಸರ್, ಹ್ಯಾಂಡ್ ಗೇರು ಸರ್. ಇದು 1925 ಸರ್ ಇದ್ರದ್ದು. ಇಲ್ಲಿ ಎಲ್ಲ ಥರ ನಿಮಗೆ 100 ವರ್ಷ 30 40 50 ಆ ಒಂದು ವಿಧವಾದ ಎಲ್ಲ ಥರ ಟೂ ವೀಲರ್ಸ್ಗಳು ಇದೆ ಸರ್ ನಮ್ಮ ಹತ್ರ. ಸಾಕಷ್ಟು ಜನ ನೋಡಕ್ ಬರ್ತಿದ್ದಾರೆ, ಮೈಸೂರು ದಸರಾಗೆ ಬರ್ತಿದ್ದಾರೆ, ಇಲ್ಲಿ ಸಹ ಬರ್ತಿದ್ದಾರೆ, ಹೇಗೆ ಬರ್ತಾ ಇದ್ದಾರೆ ಸರ್, ತುಂಬಾ ಜನ ಬರ್ತಾ ಇದ್ದಾರೆ. ಅವರೇ ಕೇಳ್ತಾ ಇದ್ದಾರೆ ಶನಿವಾರ ಭಾನುವಾರ ರಜಾ ಇರೋ ಟೈಮಲ್ಲಿ ಒಂದು ಇದು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕಲೆಕ್ಷನ್ ಎಲ್ಲಿ ಸಿಗಲ್ಲ, ಇಲ್ಲಿ ನೋಡಕ್ಕಾಗಲ್ಲ. ಎಲ್ಲೂ ಸಿಗಲ್ಲ ಸರ್. ನಮ್ಮ MGS ವಿಂಟೇಜ್ ಸಂಸ್ಥೆಯಲ್ಲಿ ಮಾತ್ರ ಸರ್ ಇದು. ಎಸ್ ನೋಡ್ತಿರ್ಬೋದು, ಆ್ಯಂಡ್ ಗೇರ್ ಇದಿಲ್ಲಿ, ಮತ್ತೊಂದು ಕಡೆ ಆರ್ನ್ ಇದೆ. ಇದು ಆ್ಯಂಡ್ ಆರನ್ ಇದು. ಇದು 1935 ತುಂಬ ಹಳೆಯ ಬೈಕ್ ಇದು, 102 ಇದು. ನೋಡಿ ಯಾವ ರೀತಿ ಇದೆ ಈ ಸಿಸ್ಟಮ್, ನೋಡಿ ಡಿಸೈನ್ ನೋಡಿ, ತುಂಬ ಅದ್ಭುತವಾಗಿದೆ. ಮತ್ತೊಂದು ಕಡೆ BMW ನೋಡಿ, ಆ ಟೈಮಲ್ಲಿ ಹೇಗಿದೆ BMW ಇದು, ಆ ಟೈಮಲ್ಲಿ ಯಾವ ರೀತಿ ಇದೆ. ಈಗ BMW ಹೊಸ ಮಾದರಿಯಲ್ಲಿ ಇದೆ, ಬಟ್ ಹಳೆ ಮಾದರಿ ನೋಡಿ BMW ಯಾವ ರೀತಿ ಇದೆ. ತುಂಬ ಖುಷಿ ಆಗುತ್ತೆ ಈ ಒಂದು ಬೈಕ್ ಕಲೆಕ್ಷನ್ ನೋಡಿದ್ರೆ. ನೀವು ಬಂದು ದಸರಾಗೆ ಬಂದರೆ ಈ ಒಂದು ಪ್ಲೇಸ್ಗೆ ಮಿಸ್ ಮಾಡ್ಕೊಳ್ಬೇಡಿ. ವಿಂಟೇಜ್ ಕಾರ್ಗಳು, ಬೈಕ್ಗಳು, ತುಂಬ ಹಳೆಯದಾದ ಬೈಕ್ಗಳು, ಕಾರುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಂದು ನೋಡಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಮೈಸೂರು. ಮೈಸೂರು ದಸರಾ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಅದ್ಭುತ ಹಳೆಯ ಗಾಡಿಗಳು, ಸ್ಕೂಟಿ, ಬೈಕ್ಗಳೆಲ್ಲ ಅದ್ಭುತವಾಗಿದೆ. ನಾನು ಈ ಪ್ಲೇಸ್ ಇದೆಯಲ್ಲ, ಮೈಸೂರಿನ ಹೆಬ್ಬಾಳದ ಇಂಡಸ್ಟ್ರಿಯಲ್ ಏರಿಯಾ ಪ್ಲೇಸಲ್ಲಿ, ಇಲ್ಲೆಲ್ಲ ವಸ್ತು ಪ್ರದರ್ಶನ ನಡೀತಿದೆ. ಬೈಕ್ಗಳ, ಹಳೆ ಬೈಕ್ಗಳ ಪ್ರದರ್ಶನ ಆಗ್ತಿದೆ. ನೀವು ಬಂದು ವಿಸಿಟ್ ಮಾಡ್ಬೋದು. ನೀವು ರಾತ್ರಿ ಆದರೆ ಮೈಸೂರು ಲೈಟಿಂಗ್ ನೋಡೋದಲ್ಲ, ಇಲ್ಲಿ ಬಂದು ನೋಡಿ. ತುಂಬ ಹಳೆಯದಾದ ಬೈಕ್ಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಸಾಕಷ್ಟು ಹಳೆಯದಾದ ಬೈಕು, ಸುಮಾರು 25 ವರ್ಷಗಳ ಹಳೆಯ ಬೈಕ್ಗಳನ್ನು ಈಗ ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಬರ್ಬೋದು. ಸುಮಾರು ಒಂದು 30-40 ವರ್ಷದ ಹಳೆ ಬೈಕ್ಗಳು, ವಿಧವಾದ ಬೈಕ್ಗಳು. ನೀವು ಒಂದು ಕಡೆ ಲೂನಾ, ಮತ್ತೊಂದು ಕಡೆ RX 100 ಹಳೆಯ ಬೈಕ್ಗಳು, ಯಾವ ಬೈಕ್ಗಳನ್ನು ನೋಡೇ ಇಲ್ಲ, ಇಲ್ಲಿ ತಂದಿಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ಯಾಕಂದರೆ ಇನ್ನೂ ಎಲ್ಲ ಕಂಡೀಷನ್ ಇದ್ದಾವೆ, ವರ್ಕ್ ಆಗ್ತಿದ್ದಾವೆ, ಸಂಗ್ರಹಣ ಮಾಡಿಟ್ಟಿದ್ದಾರೆ. ತುಂಬ ಟೈರ್ಗಳೆಲ್ಲ ಹೊಸವಾಗಿದೆ, ಬಣ್ಣವನ್ನು ಒಂದು ಎಲ್ಲಿ ಸ್ಕ್ರ್ಯಾಚ್ ಆಗಿಲ್ಲ. ಎಲ್ಲವೂ ನೋಡ್ತಿರ್ಬೋದು. ರಾಯಲ್ಸ್ ಬೈಕು, ಮತ್ತೊಂದು ಕಡೆ RX ಬೈಕು, ಮತ್ತೊಂದು ಕಡೆ ಯಮಹಾ ಬೈಕು, ಸ್ಕೂಟಿ, ಹೀಗೆ ಚೇತ ಎಲ್ಲ ಬೈಕ್ಗಳನ್ನ ಇಲ್ಲಿ ನಿರ್ಮಾಣಗೊಂಡಿದೆ. ತುಂಬ ಹಳೆಯ ಸುಜುಕಿ ಬೈಕು, ತುಂಬ ಅದ್ಭುತವಾಗಿದೆ. ಈ ಒಂದು ಸಂಗ್ರಹಣೆ ಇದೆಯಲ್ಲ, ಇದು ಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ಒಂದು 50ಕ್ಕೂ ಹೆಚ್ಚು ಹಳೆಯ ಬೈಕ್ಗಳನ್ನು ತಂದಿಟ್ಟಿದ್ದಾರೆ. ವಿಧವಾದ ಬೈಕ್ಗಳು, ತುಂಬ ಹಳೆಯ ಬೈಕ್ಗಳು. ಇದೇನಪ್ಪ, ಯಾಕಂದರೆ ಈಗಿನ ಜನ್ರೇಷನ್ಗೆ ತುಂಬ ಇಷ್ಟ ಆಗುತ್ತೆ. ಇಂಥ ಬೈಕ್ಗಳನ್ನು ಈಗ ಕೇಳ್ತಿದ್ದಾರೆ. ಆದರೂ ಇವೆಲ್ಲ ಮಾರ್ಕೆಟ್ಗೆ ಸಿಗಲ್ಲ, ಬೇರೆ ಡಿಸೈನಲ್ಲಿ ಸಿಗ್ಬೋದು. ಈ ಬೈಕ್ ಮಾತ್ರ ಸಿಗೋದ, ತುಂಬ ಹಳೆಯದಾಗಿದೆ. ಮತ್ತೊಂದು ಕಡೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ BSA ಬೈಕ್ ನೋಡಿ, ಎಷ್ಟು ಅದ್ಭುತವಾಗಿದೆ. ತುಂಬ ಹಳೆಯ ಬೈಕ್ ಇದು. ಈ ಒಂದು ಬೈಕ್ನ ವಿಶೇಷತೆ ನೋಡಿ, ಎಷ್ಟು ಸುಂದರವಾಗಿದೆ. ಮತ್ತೊಂದು ಕಡೆ ಈ ಚಿಕ್ಕ ಮಕ್ಕಳಿಗೆ ಬೈಕ್, ಈಗ ರೇಸಿಂಗ್ ಮಾಡಲ್ವಾ, ಆ ರೀತಿ ಹಳೆಯ ಬೈಕ್ಗಳನ್ನ ಇಟ್ಟಿದ್ದಾರೆ. ಇದು BSA ಬೈಕು. ಇದು ತುಂಬ ಹಳೆಯದಾದ ಬೈಕು. ಎಷ್ಟು ವರ್ಷಗಳ ಹಳೆಯದಾದ ಬೈಕ್ ಸರ್ ಇದು? ಸರ್ ಇದು 102 ವರ್ಷ ಸರ್ ಇದು. ಇದು ಮತ್ತೆ ಇದು ಏನಂತಂದ್ರೆ ಇದು ಹ್ಯಾಂಡ್ ಗೇರು ಸರ್. ಇದು ಆರನ್ ಎಲ್ಲ ಹ್ಯಾಂಡ್ ಸರ್. ಇದು ಇಲ್ಲಿ ನೋಡಿ ಆರನ್ ಮಾಡ್ತೀನಿ. ಅಂದ್ರೆ ಹ್ಯಾಂಡ್ ಆರನ್ ಇದು, ಹ್ಯಾಂಡ್ ಆರನು ಮತ್ತೆ ಗೇರು ಸರ್ ಇಲ್ಲಿ ಹ್ಯಾಂಡ್ ಗೇರು ಸರ್, ಹ್ಯಾಂಡ್ ಗೇರು ಸರ್. ಇದು 1925 ಸರ್ ಇದ್ರದ್ದು. ಇಲ್ಲಿ ಎಲ್ಲ ಥರ ನಿಮಗೆ 100 ವರ್ಷ 30 40 50 ಆ ಒಂದು ವಿಧವಾದ ಎಲ್ಲ ಥರ ಟೂ ವೀಲರ್ಸ್ಗಳು ಇದೆ ಸರ್ ನಮ್ಮ ಹತ್ರ. ಸಾಕಷ್ಟು ಜನ ನೋಡಕ್ ಬರ್ತಿದ್ದಾರೆ, ಮೈಸೂರು ದಸರಾಗೆ ಬರ್ತಿದ್ದಾರೆ, ಇಲ್ಲಿ ಸಹ ಬರ್ತಿದ್ದಾರೆ, ಹೇಗೆ ಬರ್ತಾ ಇದ್ದಾರೆ ಸರ್, ತುಂಬಾ ಜನ ಬರ್ತಾ ಇದ್ದಾರೆ. ಅವರೇ ಕೇಳ್ತಾ ಇದ್ದಾರೆ ಶನಿವಾರ ಭಾನುವಾರ ರಜಾ ಇರೋ ಟೈಮಲ್ಲಿ ಒಂದು ಇದು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕಲೆಕ್ಷನ್ ಎಲ್ಲಿ ಸಿಗಲ್ಲ, ಇಲ್ಲಿ ನೋಡಕ್ಕಾಗಲ್ಲ. ಎಲ್ಲೂ ಸಿಗಲ್ಲ ಸರ್. ನಮ್ಮ MGS ವಿಂಟೇಜ್ ಸಂಸ್ಥೆಯಲ್ಲಿ ಮಾತ್ರ ಸರ್ ಇದು. ಎಸ್ ನೋಡ್ತಿರ್ಬೋದು, ಆ್ಯಂಡ್ ಗೇರ್ ಇದಿಲ್ಲಿ, ಮತ್ತೊಂದು ಕಡೆ ಆರ್ನ್ ಇದೆ. ಇದು ಆ್ಯಂಡ್ ಆರನ್ ಇದು. ಇದು 1935 ತುಂಬ ಹಳೆಯ ಬೈಕ್ ಇದು, 102 ಇದು. ನೋಡಿ ಯಾವ ರೀತಿ ಇದೆ ಈ ಸಿಸ್ಟಮ್, ನೋಡಿ ಡಿಸೈನ್ ನೋಡಿ, ತುಂಬ ಅದ್ಭುತವಾಗಿದೆ. ಮತ್ತೊಂದು ಕಡೆ BMW ನೋಡಿ, ಆ ಟೈಮಲ್ಲಿ ಹೇಗಿದೆ BMW ಇದು, ಆ ಟೈಮಲ್ಲಿ ಯಾವ ರೀತಿ ಇದೆ. ಈಗ BMW ಹೊಸ ಮಾದರಿಯಲ್ಲಿ ಇದೆ, ಬಟ್ ಹಳೆ ಮಾದರಿ ನೋಡಿ BMW ಯಾವ ರೀತಿ ಇದೆ. ತುಂಬ ಖುಷಿ ಆಗುತ್ತೆ ಈ ಒಂದು ಬೈಕ್ ಕಲೆಕ್ಷನ್ ನೋಡಿದ್ರೆ. ನೀವು ಬಂದು ದಸರಾಗೆ ಬಂದರೆ ಈ ಒಂದು ಪ್ಲೇಸ್ಗೆ ಮಿಸ್ ಮಾಡ್ಕೊಳ್ಬೇಡಿ. ವಿಂಟೇಜ್ ಕಾರ್ಗಳು, ಬೈಕ್ಗಳು, ತುಂಬ ಹಳೆಯದಾದ ಬೈಕ್ಗಳು, ಕಾರುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಂದು ನೋಡಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಮೈಸೂರು.